ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹೋಳಿಗೋಸ್ಕರ ವೆರೈಟಿ ಇದು ದಹಿ ಪೂರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಗರ್ಬನ್ಸೋ ಬೀನ್ಸು, ಇದು ಸಿಲಿಂಡ್ರು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಆನಿಯನ್ನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ, ಬ್ರೌನ್ ಚಟ್ನಿ ಆ್ಯಡ್ ಮಾಡ್ತೀನಿ. ಆಮೇಲೆ ಚಾಟ್ ಮಸಾಲ, ಆಮೇಲೆ ಬ್ಲ್ಯಾಕ್ ಸಾಲ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಗ್ರೀನ್ ಚಟ್ನಿ. ಆಮೇಲೆ ಟ್ಯಾಮ್ರಿನ್ನು, ನಾವು ಬ್ರೌನ್ ಚಟ್ನಿ ಅಂತೀವಿ, ಅದು ಸ್ವೀಟ್ ಚಟ್ನಿ. ಇಲ್ಲಾಂದರೆ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ತೀನಿ. ಪಾನಿಪುರಿ ಮಸಾಲ ಒಂದು ಸ್ವಲ್ಪ, ಕಾಲ ನಮಗೆ ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಟರ್ಮರಿಕ್ ಹಾಟ್ ವಾಟ್ರಿಗೆ ಹಾಕಿದ್ದೀನಿ ಯೆಲ್ಲೋ ಕಲರ್ ಮಾಡೋಕ್ಕೆ. ಆಮೇಲೆ ಮಿಂಟು ಚಟ್ನಿ, ಇಲ್ಲಾಂದರೆ ಸ್ಪಿನಾಚ್ ಮಾಡ್ಕೊಬೋದು. ಸ್ಪಿನಾಚ್ ಸ್ವಲ್ಪ ವಾಸನೆ ಬರುತ್ತೆ ಅಂತ ಮಿಂಟ್ ಚಟ್ನಿ. ಇದು ಬ್ಲೂ, ಇದು ಬಟರ್ಫ್ಲೈ ಪೀ ಅಂತ ಹೇಳ್ಬಿಟ್ಟು ಫ್ಲವರ್ ಸಿಕ್ಕತ್ತಲ್ವ, ಅದು ಬಿಸಿನೀರಲ್ಲಿ ಹಾಕಿದ್ದೀನಿ. ಆಮೇಲೆ ತೆಗಿಬೇಕು ಅದನ್ನು. ಇದು ಆಮೇಲೆ ಇದು ಬೀಟ್ರೂಟ್ ಜ್ಯೂಸು. ಇದಿಷ್ಟಕ್ಕೆ ಯೋಗರ್ಟ್ ಹಾಕಬೇಕು. ಆಮೇಲೆ ಹಾಕಿದ್ದೀನಿ. ಇವಾಗ ಪೊಟ್ಯಾಟೊ ಬಾಯ್ಲ್ ಮಾಡಿರೋದನ್ನು ಸ್ಕಿನ್ ತೆಗೆದ್ಬಿಟ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ನಾನು ರೆಡ್ ಕಲರ್ದು ಪೊಟ್ಯಾಟೊನ ಬಾಯ್ಲ್ ಮಾಡಿದ್ದೀನಿ. ಇವಾಗ ಹಾಕಿ ಸ್ಕ್ವಿಶ್ ಮಾಡ್ತೀನಿ. ಮಿಕ್ಸ್ ಆಯಿತು, ರೆಡಿ ಆಗಿದೆ. ಈಗ ಅದನ್ನು ಸ್ಟಫ್ ಮಾಡಬೇಕು ಪೂರಿ ಒಳಗಡೆ. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಈಗ ಯೋಗರ್ಟ್ ತೊಗೊಂಡಿದ್ದೀನಿ, ಮೊಸರನ್ನ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಪಾನಿಪುರಿದು ಮಸಾಲಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಬೀಟ್ರೂಟ್ದು ಮಿಕ್ಸ್ ಆಯ್ತು. ಇವಾಗ ಅದು ಟರ್ಮರಿಕ್ಕು, ಇದು ಮಿಂಟ್ ಚಟ್ನಿ ಜೊತೆಲಿ ಬಟರ್ಫ್ಲೈ ಪೀ ಅಂತ ಹೇಳ್ತಾರಲ್ಲ, ಶಂಖದ ಹೂವು, ಅದರದ್ದು. ಈ ಥರ ಪೂರಿನೆಲ್ಲ ಹೋಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದರೊಳಗಡೆ ಮಸಾಲ ಫಸ್ಟ್ ಹಾಕಬೇಕು. ಈ ಥರ ಸ್ಟಫ್ ಮಾಡಾಯಿತು. ಇವಾಗ ಇದರಲ್ಲಿ ಫಸ್ಟು ಪ್ಲೇನ್ ವೈಟ್ ಯೋಗರ್ಟ್ ಹಾಕಬೇಕು. ಈ ಥರ ಫುಲ್ ಫಿಲ್ ಮಾಡ್ಕೋಬೇಕು. ಇವಾಗ ಫ್ಲೇವರ್ಡು ಕಲರ್ಡ್ ಒನ್ ಹಾಕಬೇಕು. ಹೋಳಿ ಚಾಟ್ ರೆಡಿ ಆಯಿತು. ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಹಿ ಪೂರಿ ಇದು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಎಂಜಾಯ್ ಮಾಡಿ. ಓಕೆ, ಬಾಯ್.